ಇನ್ನು ರಾಜ್ಯದಲ್ಲಿ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ತೆರೆಯಲಾಗಿದ್ದಂತಹ ಗೋಶಾಲೆಗಳನ್ನು ಮುಚ್ಚಲಾಗ್ತಾ ಇದ್ದು ಗೋಶಾಲೆಗಳಿಗೆ ಮೀಸಲಿಟ್ಟಿದ್ದ 30 ಕೋಟಿ ರೂಪಾಯಿ ಹಿಂದಕ್ಕೆ ಪಡೆಯಲಾಗಿದೆ ಅಂತ ವಿಧಾನಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಪ್ರಶ್ನೋತ್ತರ ಅವಧಿಯಲ್ಲಿ ಗೋಶಾಲೆಗಳ ದುಸ್ಥಿತಿಯ ಕುರಿತು ದಾಖಲೆ ಸಹಿತ ಶಾಸಕ ಪ್ರಭು ಚೌಹಾಣ್ ಅವರು ವಿವರಣೆಯನ್ನ ನೀಡಿದರು. ಎಲ್ಲ ಗೋಶಾಲೆಗಳು ಬಂದ್ ಆಗ್ತಾ ಇವೆ ಅಂತ ಆರೋಪ ಮಾಡಿದರು. ಅಧಿಕಾರಿಗಳು ಸದನಕ್ಕೆ ತಪ್ಪು ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ತೆರೆಯಲಾಗಿದ್ದ ಗೋಶಾಲೆಗಳು ಈಗ ಸಂಪೂರ್ಣ ಮುಚ್ತಾ ಇವೆ. ಯಾವುದೇ ಮೇವಿನ ಸಂಗ್ರಹ ಇಲ್ಲ, ಕಾಂಪೌಂಡ್ ಇಲ್ಲ, ನೀರಿನ ವ್ಯವಸ್ಥೆಯೂ ಇಲ್ಲ. ಸಚಿವರು ಯಾವುದೇ ಜಿಲ್ಲೆಗೆ ಹೋಗಿ ಗೋಶಾಲೆಗಳ ಸ್ಥಿತಿಗತಿಯ ಕುರಿತು ಸಭೆಯನ್ನೂ ಮಾಡಿಲ್ಲ. ಹಿಂದಿನ ಸರ್ಕಾರ ಕೊಟ್ಟಿದ್ದ 30 ಕೋಟಿ ರೂಪಾಯಿ ಹಣವನ್ನು ವಾಪಸ್ ಪಡೆದಿದ್ದಾರೆ. ಈ ಸರ್ಕಾರಕ್ಕೆ ಯಾಕೆ ಗೋವಿನ ಮೇಲೆ ಇಷ್ಟು ಸಿಟ್ಟು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಸಾಯಿಖಾನೆಗಳು ಅವ್ಯಾಹತವಾಗಿ ನಡೀತಾ ಇದ್ದು ನೆರೆ ರಾಜ್ಯಗಳಿಗೆ ಗೋವು ಸಾಗಾಣಿಕೆ ಆಗ್ತಾ ಇದೆ ಅಂತ ದಾಖಲೆ ಸಹಿತ ಪ್ರಭು ಚೌಹಾಣ್ ಅವರು ವಿವರಣೆಯನ್ನ ನೀಡಿದರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿಗೆ ಮಾಹಿತಿ ಕೊರತೆ ಇದೆ, ಅಧಿಕಾರಿ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ನಾವೇನ್ ಕೇಳಿದೀವಿ, ಸರ್ಕಾರ ಬಂದ ಮೇಲೆ ಗೋಶಾಲೆಗೆ ದುಡ್ಡು ಕೊಟ್ಟಿದ್ದೀರಿ? ಇಲ್ಲ. ನಾನು ಏನ್ 30 ಕೋಟಿ ಕೊಟ್ಟಿದ್ದೀವಿ, ಎಲ್ಲಿ ಕೂಡ ವಿಡ್ರಾಲ್ ಮಾಡಿದಾರ ಮಂತ್ರಿಗಳು, ವಿಡ್ರಾಲ್ ಮಾಡಿ ಬೇರೆ ಕಡೆ ಬಿದುರಿ ಮಾಡ್ತಾ ಇರ್ತಾರೆ. ಬಟ್ ಹೊಸ ಸರ್ಕಾರ ನಯಾ ಪೈಸಾ ಕೊಟ್ಟಿಲ್ಲ. ಆಮೇಲೆ ನಾವು ಏನ್ ಮಾಡಿದೀವಿನ ಈ ಗೋಶಾಲೆ ಕೂಡ ಬಂದ್ ಮಾಡ್ತಾ ಇದಾರ, ದುಡ್ಡು ವಿಡ್ರಾಲ್ ಮಾಡಿ ಬೇರೆ ಕಡೆ ಕೊಡ್ತಾ ಇರ್ತಾ ಇದಾರೆ. ಎಲ್ಲಿ ಏನು ವ್ಯವಸ್ಥೆ ಇಲ್ಲ, ಎಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಕಂಪೌಂಡ್ ಇಲ್ಲ, ಹಸು ಇನ್ನು ಮೇವು ಏನಿಲ್ಲ, ಏನ್ ಇರ್ತಾ ಇದೆ ಗೋಶಾಲಾ? ಆಮೇಲೆ ಮಂತ್ರಿಗೆ ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿ ಪೂರ್ತಿ ಕೇಳಿ, ಯಾಕಂದ್ರೆ ಮಂತ್ರಿ ಅಧಿಕಾರಿ ಅವರಿಗೆ ತಪ್ಪ ಮಾಹಿತಿ ಕೊಟ್ಟಾರೆ. ತಾವು ಹೇಳ್ತಾ ಇದೀರಿ ಎಲ್ಲಾ ಕಡೆ ನಾನು ಏನು ಚೆಕ್ ಪೋಸ್ಟ್ ಮಾಡಿದೀವಿ, ಬಂದ್ ಮಾಡಿದಿರಿ. ಆಮೇಲೆ ಯಾವಾಗ ತಾವು ಜಿಲ್ಲಾಗೆ ಭೇಟಿ ಮಾಡಿದ್ರಿ ಹೇಳ್ರಿ, ಯಾವ ಗೋಶಾಲೆ ಭೇಟಿ ಮಾಡಿದ್ರಿ ಹೇಳ್ರಿ. ಇಲ್ಲಿ ಮೇವು ಇಲ್ಲ, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಕಂಪೌಂಡ್ ಇಲ್ಲ. ನಾವೇನ್ ಕೊಟ್ಟಿದ್ದೀವಿ ಈ ದುಡ್ಡಿನಲ್ಲಿ ತಾವು ಮಾಡ್ತಾ ಇದ್ರಿ, ಹೊಸ ದುಡ್ಡೇನು ಕೊಟ್ಟಿಲ್ಲ. ಹೊಸ ದುಡ್ಡು ಕೊಟ್ಟಿದ್ರಿ ಹೇಳ್ರಿ. ಈಗ ನಾನು ಏನ್ 32 ಕೋಟಿ ಇಟ್ಟಿದೀವಿ, 30 ಕೋಟಿ ಇಲ್ಲಿ ತಾವು ವಿಡ್ರಾಲ್ ಮಾಡಿ ಕೊಡ್ತಾ ಇದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.